ಮುಂಜಾನೆ ಎಲ್ಲಾರ ಮನಿಯೊಳಗ ಏನ್ ನಾಷ್ಟಾ ಮಾಡೋಣ ಅನ್ನೋ ಒಂದು ಚಿಂತೆ ಇರ್ತದ. ನಾಷ್ಟಾ ಅಂದ ತಕ್ಷಣ ಏನು ಝಟ್ಪಟ್ ಆಗ್ಬೇಕು, ಬಹಳ ಟೈಮ್ ತಗೋಬಾರ್ದು. ಆ ನಾಷ್ಟಾ ಏನಪ್ಪಾ ಅಂದ್ರ ಒಂದ್ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಒಗ್ಗರಣೆ ಅಂತ ವಿಚಾರ ಮಾಡ್ತಿರ್ತೀವಿ. ಇದಕ್ಕ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಇವತ್ತು ಉಪ್ಪಿಟ್ಟೆ ಮಾಡೋಣ ನಾವು. ಬಟ್ ಅದನ್ನ ಬ್ಯಾರೆ ರೀತಿ ಒಳಗ್ ಮಾಡೋಣ. ಯಾವ ರೀತಿ ಅಂದ್ರೆ ಈ ಹುಬ್ಳಿ ಧಾರವಾಡ ಹೋಟೆಲ್ ಒಳಗ್ ಸಿಗ್ತಿರ್ತದ ಉಪ್ಪಿಟ್ಟು. ಬಹಳ ಸಾಫ್ಟ್ ಆಗಿರ್ತದೆ, ಮೃದುವಾಗಿರ್ತದ. ಈ ರುಚಿಕರವಾದ ಸಾಫ್ಟ್ ಉಪ್ಪಿಟ್ಟು 10 ನಿಮಿಷದಾಗ ರೆಡಿ ಆಗ್ತದೆ. ಹರೇ ಶ್ರೀನಿವಾಸ ಸ್ವಾದಿಷ್ಟ ರುಚಿಗೆ ಸ್ವಾಗತ. ಇವತ್ತ ಹುಬ್ಳಿ ಧಾರವಾಡದೊಳಗ ನೀವು ಸ್ಪೆಷಲಿ ಒಂದ್ ಉಪ್ಪಿಟ್ಟು ಸಿಗ್ತದ. ಬಹಳ ರುಚಿಕರವಾದ ಉಪ್ಪಿಟ್ಟದು. ಅದನ್ನ ಇವತ್ ನಾವ್ ಮನಿ ಒಳಗ್ ಮಾಡೋಣ. ಒಂದ ದೊಡ್ಡ ಚಮಚ ನಾವು ಇಲ್ಲಿ ಎಣ್ಣಿ ಹಾಕೊಳ್ಳೋಣ. ಎಣ್ಣಿ ಸ್ವಲ್ಪ ಜಾಸ್ತಿ ಹಾಕೊಳ್ರಿ. ಅದಕ್ಕ ಚಮಚ ಸಾಸ್ವಿ ಮತ್ತೆ ಒಂದ್ ಚಮಚ ಜೀರಿಗೆ ಹಾಕೊಳ್ಳೋಣ. ಆಮೇಲೆ ಸಾಸ್ವಿ, ಜೀರಿ ಸ್ವಲ್ಪ ಚಟ್ಪಟ ಆದ್ಮೇಲೆ ಒಂದ್ ಚಮಚ ನಾವು ಇಲ್ಲಿ ಉದ್ದಿನ ಬೇಳೆ ಹಾಕೊಳ್ಳೋಣ. ಮತ್ತೆ ಒಂದು ಚಮಚ ನಾವು ಇಲ್ಲಿ ಕಡ್ಲಿಬೇಳೆ ಹಾಕೊಳ್ಳೋಣ. ಉದ್ದಿನ ಬೇಳೆ, ಕಡ್ಲಿಬೇಳೆ ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಳ್ರಿ. ಘಮ್ ಅಂತ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ನಾರ್ಮಲಿ ಎಲ್ಲರೂ ಇದೇ ರೀತಿನ ಉಪ್ಪಿಟ್ಟು ಮಾಡ್ತಿರ್ತೀವಲ್ಲ ಮನಿಯೊಳಗ. ಬಟ್ ಇದಕ್ಕ ಒಂದೆರಡು ಟ್ವಿಸ್ಟ್ ಕೊಡಬೇಕಾಗ್ತದ. ಅದನ್ನ ನೀವು ಮುಂದ ನೋಡುವಿರಂತ. ಅದಕ್ಕ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಈ ರೆಸಿಪಿ ಏನಾದ್ರೂ ಬಹಳ ಇಷ್ಟ ಆದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಆಮೇಲೆ ಆಲ್ ಅನ್ನೋ ಬಟನ್ ಅನ್ನು ಪ್ರೆಸ್ ಮಾಡಿದ್ರ ನಾನು ಹಾಕೋ ಎಲ್ಲಾ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದೆ. ಆಮೇಲೆ ಇದಕ್ಕ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕ್ರಿ. ಆಮೇಲೆ ಒಂದೆರಡು ಒಣ ಮೆಣಸಿನಕಾಯಿನೂ ಇದಕ್ಕೆ ಹಾಕ್ಬೇಕಾಗ್ತದ. ಹಸಿಮೆಣಸಿನಕಾಯಿನೂ ಸ್ವಲ್ಪ ಖಾರ ಬಿಡಬೇಕು ಅಲ್ಲಿ ತನ ಸ್ವಲ್ಪ ಇದನ್ನ ಎಣ್ಣೆ ಒಳಗೆ ಬಾಡಿಸ್ಕೋರಿ. ಈ ರೆಸಿಪಿ ಏನದ ನೀವು ಈ ಹುಬ್ಳಿ ಧಾರವಾಡ ಸೈಡ್ ಎಲ್ಲಾ ಹೋಟೆಲ್ ಒಳಗ ಈ ತರದ್ ಉಪ್ಪಿಟ್ಟು ನಿಮಗ ಸಿಗ್ತದ. ಇದ್ರದ್ದು ಟೇಸ್ಟ್ ಒಂದು ಬೇರೆನೆ ಇರ್ತದ. ಏನಪ್ಪಾ ಅದು ಅನ್ನೋದನ್ನ ನೋಡೋಣಂತ. ಇವಾಗ ಒಂದ್ ಉಳ್ಳಾಗಡ್ಡಿ ನಾನು ಹೆಚ್ಚಿ ಹಾಕಿನಿ. ಉಳ್ಳಾಗಡ್ಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ರಿ. ಯಾರಿಗ್ ಉಳ್ಳಾಗಡ್ಡಿ ಬೇಡ ಅಂದ್ರ ಅವ್ರು ಸ್ಕಿಪ್‌ನು ಮಾಡ್ಬಹುದು. ಆಮೇಲೆ ಇದ್ರೊಳಗ ಈ ಟೊಮೆಟೊ ಅದು ಹಾಕುದಿಲ್ಲ. ಇದಕ್ಕ ಬರೇ ಉಳ್ಳಾಗಡ್ಡಿ ಒಂದ ಹಾಕ್ಬೇಕು. ಆಮೇಲೆ ಇದಕ್ಕ ನಾನು ಸ್ವಲ್ಪ ಉಳ್ಳಾಗಡ್ಡಿ ಲಗೂನೆ ಸಾಫ್ಟ್ ಆಗ್ಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಲಿಕತ್ತೀನಿ. ಟೇಸ್ಟಿಗೆ ಎಷ್ಟ್ ಬೇಕ್ ಅಷ್ಟು ಉಪ್ಪು. ಆದ್ರೆ ಇಲ್ಲಿ ಏನಪ್ಪಾ ಒಂದು ಟ್ವಿಸ್ಟ್ ಸಕ್ರೆ. ಇಲ್ಲಿ ಸಕ್ರಿ ನೋಡ್ರಿ, ಒಂದು ಗ್ಲಾಸಿಗೆ ನಾನು 3 ಚಮಚ ಸಕ್ರಿ ಹಾಕ್ಲಿಕತ್ತೀನಿ. ಯಾಕಂದ್ರ ಈ ಹೋಟೆಲ್ ಒಳಗಿಂದ ಉಪ್ಪಿಟ್ಟು ನೀವು ಟೇಸ್ಟ್ ಮಾಡಿರ್ಬೇಕು. ಸ್ವಲ್ಪ ಸ್ವೀಟ್ ಆಗಿ ಇರ್ತದ. ಆಮೇಲೆ ಎಷ್ಟು ಸಾಫ್ಟ್ ಇರ್ತದ ಅಂತಂದ್ರೆ, ಅದನ್ನ ನಾವು ಎಷ್ಟು ತಿಂದ್ರುನು ಇನ್ನೂ ತಿನ್ಬೇಕ್ ಅನಸ್ತಿರ್ತದ. ಆ ಟೇಸ್ಟ್ ಇರ್ತದಲ್ಲ. ಆ ಸ್ಟೈಲ್ ಒಳಗ್ ನಾನ್ ಇವತ್ತು ಉಪ್ಪಿಟ್ಟು ನಿಮ್ಗೆ ಹೇಳ್ಕೊಡ್ಲಿಕತ್ತೀನಿ. ಇವಾಗ ಯಾವ ಗ್ಲಾಸಿಂದ ನಾವು ರವಾ ತಗೋತೀವಲ್ಲ, ಈ ಬೊಂಬೈ ರವಾ ತಗೊಂಡಿನಿ ನಾನು. ಅದೇ ಗ್ಲಾಸ್‌ನಿಂದ ಇಲ್ಲಿ 4 ಗ್ಲಾಸ್ ನಾವು ನೀರ್ ಹಾಕ್ಬೇಕಾಗ್ತದ. ಈ ಉಪ್ಪಿಟ್ಟಿಗೆ ನೀವು ಈ ಬನ್ಸಿ ರವಾ ಅಂತ ಇರ್ತದಲ್ಲ ಅದ್ಯಾವ್ದು ಉಪಯೋಗಿಸಬಾರ್ದು. ಮತ್ತೆ ಇದಕ್ಕ ಈ ವೆಜಿಟೇಬಲ್ಸ್ ಅದು ಏನು ಹಾಕಬಾರ್ದು. ಇದು ಬಹಳ ಸಿಂಪಲ್ ಮತ್ತೆ ಬಹಳ ಬೇಗನೆ ಝಟ್ಪಟಾಗಿ ರೆಡಿ ಆಗ್ತದ ನೋಡ್ರಿ. ಆಮೇಲೆ ಈ 4 ಗ್ಲಾಸ್ ನೀರ್ ಹಾಕಿನಿ. 1 ಗ್ಲಾಸ್ ಈ ಬೊಂಬೈ ರವಕ್ಕ 4 ಗ್ಲಾಸ್ ನೀರು ಹಾಕ್ಬೇಕು. ನೀರು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದ. ಅವಾಗ ಚಲೋ ಒಂದ್ 2 ಚಮಚ ನಾವು ತುಪ್ಪ ಹಾಕೋಣ. ಮೊದ್ಲೇ ಎಣ್ಣಿನೂ ಸ್ವಲ್ಪ ಜಾಸ್ತಿನೇ ಹಾಕಿರ್ಬೇಕು. ತುಪ್ಪನು ಒಂದ್ 2, 3 ಚಮಚ ನೀವು ಕ್ವಾಂಟಿಟಿ ನೋಡಿ ಹಾಕೊಳ್ರಿ. ಆಮೇಲೆ ಬಹಳಷ್ಟು ಇದಕ್ಕ ಕೊತ್ತಂಬರಿ ಹಾಕೊಳ್ಳೋಣ ಸಣ್ಣ ಹೆಚ್ಚಿದ್ದು. ಆಮೇಲೆ ನೀರು ಚಂದ ಎಸರು ಬರ್ತದಲ್ಲ ಕುದಿಲಿಕ್ಕೆ ಕೂಡ್ಲೆ ಗ್ಯಾಸನ್ನ ಸಣ್ಣ ಮಾಡಿ ನೀವು ರವಾನ್ನ 1 ಗ್ಲಾಸ್ ರವಾ ಹಾಕ್ಬೇಕು. ಇನ್ನ ಒಂದು ಟ್ವಿಸ್ಟ್ ಏನಂದ್ರ ಇಲ್ಲಿ ರವಾ ಹುರ್ಕೊಳ್ಬಾರ್ದು. ನಾವು ಯೂಶುವಲಿ ಉಪುಮಾ ಆಯ್ತು, ಉಪ್ಪಿಟ್ಟಾಯ್ತು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಮೊದ್ಲ ತುಪ್ಪ ಹಾಕಿ ಚಂದ ಘಮ್ಮಗ ರವಾ ಹುರ್ಕೋತೀವಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು. ಬಟ್ ಇಲ್ಲಿ ರವಾ ಹುರ್ಕೊಳ್ಳೋದಿಲ್ಲ. ಹಸಿ ರವಾನೇ ಹಾಕ್ಬೇಕು. ಈ ಉಪ್ಪಿಟ್ಟು ನೋಡ್ಲಿಕ್ಕೆ ಸ್ವಲ್ಪ ಬೆಳ್ಳಗನೆ ಇರ್ತದ. ಬಹಳ ಸಾಫ್ಟ್ ಮತ್ತೆ ಬಹಳ ಮೃದುವಾದ ಉಪ್ಪಿಟ್ಟು ಇದು. ಇದನ್ನ ಚಂದ ಕೈ ಆಡಿಸಿ ಮುಚ್ಚಿ ಇದನ್ನ ಒಂದ್ 2, 3 ನಿಮಿಷ ನಾವು ಬೇಯಿಸ್ಬೇಕಾಗ್ತದ. ಒಮ್ಮೆ ರವಾ ಹಾಕಿ ನಾವು ತಿರ್ಗ್ಸುವಾಗ ಅನಸ್ತದಪ್ಪ ಎಷ್ಟು ತೆಳು ಆಯ್ತಲ್ಲ ಇದು ಅಂತ ಹೇಳಿ. ಹಂಗೇನಿಲ್ಲ. ಮುಚ್ಚಿ ನೀವು ಒಂದ್ 2 ನಿಮಿಷ ಬೇಯಿಸಿದ್ಮೇಲೆ ಅದು ತಾನೇ ಗಟ್ಟಿ ಆಕೋತ್ ಬರ್ತದ. ಆಮೇಲೆ ಪೂರ್ತಿ ಆದ್ಮೇಲೂನು ನೀವು ಇದನ್ನ ಮುಚ್ಚಿ ಗ್ಯಾಸ್ ಆಫ್ ಮಾಡಿ 2 ನಿಮಿಷ ಸೆಟ್ ಆಗ್ಲಿಕ್ ಬಿಡ್ರಿ. ಪೂರ್ತಿ ಉಪ್ಪಿಟ್ಟು ರೆಡಿ ಆದ್ರೂ ಇನ್ನು ಲಿಂಬೆ ಹಣ್ಣು ಹಿಂಡಿಲ್ಲ ಅನ್ಕೋಬೇಡ್ರಿ. ಈ ರೆಸಿಪಿ ಒಳಗ ಯಾವುದೇ ಹುಳಿ ಹಿಂಡುದಿಲ್ಲ. ಲಿಂಬೆ ಹಣ್ಣದು ಅವ್ರು ಹಾಕುದಿಲ್ಲ. ಆದ್ರ ನಿಮ್ಗ ಹುಳಿ ಬೇಕನ್ಸಿದ್ರೆ ನೀವು ಸ್ವಲ್ಪ ಲಿಂಬೆ ಹಣ್ಣನ್ನ ಹಿಂಡ್ಕೋಬಹುದು. ಇದು ಒರಿಜಿನಲ್ ಇದ್ರ ಟೇಸ್ಟ್ ಹೆಂಗಿರ್ತದಪ್ಪ ಅಂದ್ರೆ ಸ್ವಲ್ಪ ಖಾರ, ಸ್ವಲ್ಪ ಸಿಹಿ, ಆಮೇಲೆ ಬಹಳ ಸಾಫ್ಟ್. ಈ 3 ಇರೋದ್ರಿಂದ ಈ ಉಪ್ಪಿಟ್ಟು ಎಷ್ಟ್ ತಿಂದ್ರು ಹಂಗೆ ತಿನ್ಬೇಕ್ ಅನಸ್ತದ. ಒಂದ್ಸರ್ತಿ ಈ ರೀತಿನೂ ಮಾಡಿ ನೀವು ಟೇಸ್ಟ್ ಮಾಡಿ ಹೇಗ್ ಅನಸ್ತು ಅನ್ನೋದನ್ನ ನನ್ಗ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಈವನ್ ಇದ್ರ ಜೊತೆ ನೀವು ಬೇಕು ಅಂದ್ರೆ ಖಾರ ಸೇವನ್ನು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.